ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ಅಧ್ಯಾಯ ಯಾವುದಂದರೆ ಕೀರ್ತನೆ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 37, 37ನೇ ಅಧ್ಯಾಯ. ಈ 37ನೇ ಅಧ್ಯಾಯದ ಶಿರೋನಾಮೆ ಈ ರೀತಿಯಾಗಿದೆ: ದುಷ್ಟರ ಸಂಪತ್ತಿನಲ್ಲಿ ಸದ್ಭಕ್ತರು ನಂಬಿಕೆಯಿಂದಲೇ ಇರಬೇಕೆಂದು ಬೋಧಿಸುವ ಇಬ್ರಿಯ ಅಕ್ಷರ ಕ್ರಮಾನುಸಾರವಾದ ಕೀರ್ತನೆ. ಇಬ್ರಿಯ ಅಕ್ಷರದ ಕ್ರಮಾನುಸಾರವಾಗಿರುವಂಥ ಕೀರ್ತನೆ. ಇದು ದಾವಿದನ ಒಂದು ಕೀರ್ತನೆಯಾಗಿರ್ತದೆ. ಇದರಲ್ಲಿ ಅಕ್ಷರಮಾಲೆಯನ್ನು ನಾವು ನೋಡ್ಬೋದು. 22 ಅಕ್ಷರಗಳು ಇರುವಂಥದ್ದು. ಒಂದೊಂದಕ್ಕೂ ನೇರವಾಗಿ ಅನೇರವಾಗಿ ಪರೋಕ್ಷವಾಗಿ ಇರುವಂಥ ಒಂದು ಸಂಬಂಧ, ಲಿಂಕ್ ನಾವು ನೋಡಬಹುದು. ಮೊದಲನೇ ವಚನ 37:1, ಅಲೆಫ್ ಮೊದಲನೇ ಅಕ್ಷರ. ಅಲೆಫ್ ಅಂತೇಳಿದರೆ ಪ್ರಾರಂಭ ಇಲ್ಲವೇ ದೇವರಿಗೆ ಅದು ಸಂಕೇತವಾದದ್ದು, ಯೇಸು ಕ್ರಿಸ್ತನಿಗೆ ಸಂಕೇತವಾದದ್ದು. ನಾನು ಆಲೆಫ್ ಮತ್ತು ತಾವ್ ಆಗಿದ್ದೇನೆ, ಅಥವಾ ಆದಿಯೂ ಅಂತ್ಯವೂ ಆಗಿದ್ದೇನೆ ಎಂಬುದಾಗಿ. ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಉರಿಗೊಳ್ಳಬೇಡ, ಯಾಕೆ ಅವರು ಹುಲ್ಲಿನಂತೆ ಒಣಗಿ ಹೋಗ್ತಾರೆ. ದೇವರ ಸೃಷ್ಟಿ ಹುಲ್ಲು, ಆದ ಕಾರಣ ದೇವರು ನೋಡ್ಕೊಳ್ತಾನೆ ಎಂಬಂಥ ಅರ್ಥ ಕೊಡುವಂಥದ್ದು. 3ನೇ ವಚನ ಯೆಹೋವನಲ್ಲಿ, ಅಲ್ಲಿ ಬೇತ್ 2ನೇ ಅಕ್ಷರ. ಬೇತ್ ಅಂದರೆ ಮನೆ. ಬೇತ್ ಲಹೇಮ್, ರೊಟ್ಟಿಯ ಮನೆ. ಬೇತ್. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು. ಮನೆ ಅಂದರೆ ವಾಸ ಮಾಡಲಿಕ್ಕೆ ಇರುವಂಥದ್ದು. ಅದನ್ನು ಈ ಒಂದು ಕೀರ್ತನೆ, ಈ ಒಂದು ವಚನ ಸೂಚಿಸ್ತದೆ. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನನ್ನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಇಷ್ಟ ಇರೋದು ಒಳ್ಳೆಯದು ಮನೆಯಲ್ಲಿ, ಮನಸ್ಸೆಂಬ ಮನೆಯಲ್ಲಿ, ಬೇತ್ನಲ್ಲಿ. ಯಾಕಂದರೆ ಅದನ್ನು ನೆರವೇರಿಸುವ ದೇವರು ನಮಗಿದ್ದಾನೆ. 5ನೇ ವಚನ ಗಿಮೇಲ್ ಅಂತೇಳಿದರೆ ಒಂಟೆ ಅಥವಾ ಹೊರುವಂಥ ಎಂಬ ಅರ್ಥ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು, ಅಂದರೆ ಭೂಯಾತ್ರೆಯನ್ನು ಸಾಗಿಸುವನು. ಒಂಟೆ ಯಾವ ರೀತಿಯಾಗಿ ಸಾಗಿಸ್ತದೋ ಗಿಮೇಲ್ ಆ ರೀತಿಯಾಗಿ ಸಾಗಿಸುವನು ಹೊತ್ತುಕೊಂಡು. 7ನೇ ವಚನದಲ್ಲಿ ದಾಲೆತ್, ಇನ್ನೊಂದು ಅಕ್ಷರ, ಇಬ್ರಿಯ ಅಕ್ಷರ. ಕೀರ್ತನೆ 37 ಮತ್ತು 7ರಲ್ಲಿ ಯೆಹೋವನ ಸನ್ನಿಧಿಯಲ್ಲಿ, ದಾಲೆತ್ ಅಂದರೆ ಬಾಗಿಲು, ಆತನ ಸನ್ನಿಧಿಯಲ್ಲಿ, ಆತನ ಬಾಗಿಲಲ್ಲಿ ಶಾಂತವಾಗಿ ಆತನಿಗೋಸ್ಕರವಾಗಿ ಕಾದಿರು. ಆವಾಗ ಏನಾಗ್ತದೆ, ದೇವರು ನಡೆಸುವಾತನಾಗಿದ್ದ, ನಾವು ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ. 8ನೇ ವಚನದಲ್ಲಿ ಇನ್ನೊಂದು ಇಬ್ರಿಯ ಅಕ್ಷರ, 37:8 ಕೀರ್ತನೆ, ಹೇ ಎಂಬಂಥ ಅಕ್ಷರ. ಅದರ ಅರ್ಥ ಕಿಟಕಿ ಅಥವಾ ನಿತ್ಯತ್ವ ಅಥವಾ ಪ್ರಕಟಣೆ. ಕಿಟಕಿ ತೆಗೆದ ತಕ್ಷಣ ಇನ್ನೊಂದು ಲೋಕಕ್ಕೆ, ಇನ್ನೊಂದು ಹಂತಕ್ಕೆ, ಇನ್ನೊಂದು ದಿಕ್ಕು ನಮಗೆ ಕಾಣ್ತದಲ್ಲ, ಆಚೆ ಕಾಣ್ತದೆ. ಅದನ್ನು ಸೂಚಿಸುವಂಥದ್ದು ಈ ಹೇ ಎಂಬಂಥದ್ದು. ಅದರಲ್ಲಿ 9ನೇ ವಚನ, ಯೆಹೋವನನ್ನು ನಿರೀಕ್ಷಿಸುವವರೇ ದೇಶವನ್ನು ಅನುಭವಿಸುವರು ಎಂಬಂಥ ಮಾತಿದೆ. ಮತ್ತು 8ನೇ ವಚನದಲ್ಲಿ ಕೋಪವನ್ನು ಅಣಗಿಸಿಕೋ, ರೋಷವನ್ನು ಬಿಡು, ಉರಿಗೊಳ್ಳಬೇಡ. ಯಾಕಂತ ಹೇಳಿದರೆ ದೇವರು ನಮಗೋಸ್ಕರವಾಗಿ ಒಂದು ಮನೆಯನ್ನು ಸಿದ್ಧ ಮಾಡಿದ್ದಾನೆ ಎಂಬುದಾಗಿ. 10ನೇ ವಚನದಲ್ಲಿ ಸ್ವಲ್ಪ ಕನ್ನಡ ಬೈಬಲ್ನಲ್ಲಿ ಒಂದು ಮಿಸ್ಟೇಕ್ ಇದೆ. ಅದೇನಂತ ಹೇಳಿದರೆ ವಾವ್ ಎಂಬಂಥ ಅಕ್ಷರ ಬರಬೇಕು, ಅದರ ಬದಲು ಝೈನ್ ಬಂದಿದೆ. ಆದ ಕಾರಣ ನಾವು ಅದು ಒಂದು ಸ್ವಲ್ಪ
ಮೇಲೆ ಕೆಳಗೆ ಇದೆ. ಮೊದಲು ವಾವ್ ಬರಬೇಕು, ಅನಂತರ ಝೈನ್ ಬರಬೇಕು. ಆದರೆ ಮೊದಲು ಝೈನ್ ಬಂದಿದೆ, ಅನಂತರ ವಾವ್ ಬಂದಿದೆ. ಆದ ಕಾರಣ ವಾವ್ 12ನೇ ವಚನದಲ್ಲಿರುವಂಥ ವಾವ್ ಅಕ್ಷರ, ಅದರ ಅರ್ಥ ಮೊಳೆ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮೊಳೆಯಲ್ಲಿ ಯಾವ ರೀತಿಯಾಗಿ ಆತನು ಜಡಿಯಲ್ಪಟ್ಟನೆಂಬುದನ್ನು ಸೂಚಿಸ್ತದೆ 12ನೇ ವಚನ. ದುಷ್ಟನು ನೀತಿವಂತನಿಗೆ 12ನೇ ವಚನ ವಿರೋಧವಾಗಿ ಆಲೋಚಿಸ್ತಾನೆ. ಹೌದು, ಸೈತಾನು ಕೂಡ ಕ್ರಿಸ್ತನಿಗೆ ವಿರೋಧವಾಗಿ ಆಲೋಚಿಸಿ ಶಿಲುಬೆಗೆ ಬಡಿದ್ರೆ ಅದು ದೇವರದನ್ನು ಒಳ್ಳೆಯದಾಗಿ ಮಾಡಿಬಿಟ್ರು. 10ನೇ ವಚನ ಅಲ್ಲಿ ನಾವು ಝೈನ್ ಅಕ್ಷರ ಇದೆ, ಅದು ಅನಂತರ ಬರಬೇಕಾಗಿದ್ದು. ದೀನರು 11ನೇ ವಚನ, ದೀನರು ದೇಶವನ್ನು ಅನುಭವಿಸುವರು. ಝೈನ್ ಅಂತ ಹೇಳಿದ್ರೆ ಖಡ್ಗ, ದೇವರ ವಾಕ್ಯವೆಂಬ ಖಡ್ಗ ದೀನರಿಗೆ ಕೊಡಲಾಗಿದೆ. ಕೀರ್ತನೆ 25ನೇ ಅಧ್ಯಾಯದ 12ನೇ ವಚನದಲ್ಲಿ ಅದಕ್ಕೆ ಸಂಬಂಧ. 14ನೇ ವಚನ ನಾವು ನೋಡಿದರೆ ಇನ್ನೊಂದು ಇಬ್ರಿಯ ಅಕ್ಷರ ಇದೆ. ಕೀರ್ತನೆ 37:14, ಅದು ಖೇತ್. ಖೇತ್ ಖೇತ್ ಅಂತೇಳಿದ್ರೆ ಒಂದು ಪಂಜರ, ಇಲ್ಲದಿದ್ದರೆ ಬೇಲಿ ಎಂಬುದಾಗಿ ಅರ್ಥ. ಮತ್ತು ಯಥಾರ್ಥರನ್ನು ಕೊಂದು ಹಾಕಬೇಕಂತ ಯಾರೆಲ್ಲ ಪ್ರಯತ್ನ ಮಾಡಿದರೂ ದೇವರು ಬೇಲಿ ಹಾಕಿದ್ದಾನೆ. ಯೋಬನು ಯಥಾರ್ಥವಂತನಾಗಿದ್ದ, ಆದ ಕಾರಣ ಬೇಲಿ ಅವನ ಸುತ್ತಲಿತ್ತು. ಸೈತಾನು ಏನಾದರೂ ಮಾಡಬೇಕಾದ್ರೆ ದೇವರ ಅಪ್ಪಣೆ ತಗೊಳ್ಳಲಿಕ್ಕೆ ಬೇಕೇ ಬೇಕು. 16ನೇ ವಚನದಲ್ಲಿ ಮತ್ತೊಂದು ಇಬ್ರಿಯ ಅಕ್ಷರ ಇರುವಂಥದ್ದನ್ನು ಗಮನಿಸ್ಬೋದು. ಅದು ಥೇತ್. ಥೇತ್ ಎಂಬ ಅಕ್ಷರ, ಅದರ ಅರ್ಥ ಜೀವ, ಮೂಲ, ರಿಸೋರ್ಸ್, ಲೈಫ್ ಎಂಬುದಾಗಿ. ಹೌದು, 17ನೇ ವಚನದಲ್ಲಿ ಅದಕ್ಕೆ ಸಂಬಂಧಿಸಿ ನೀತಿವಂತರನ್ನು ಯೆಹೋವನೇ ಉದ್ಧರಿಸುವನು. ಆತನೇ ಥೇತ್ ಅನ್ನು ಕೊಡ್ತಾನೆ, ಅಥವಾ ಜೀವವನ್ನು ಕೊಡ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನಿಗೆ ಸಂಕೇತ ಈ ಜೀವ. ನಾನೇ ಮಾರ್ಗವು ಸತ್ಯವೂ ಜೀವ, ಯೋಹಾನ 14:6. 18ನೇ ವಚನದಲ್ಲಿ ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸ್ತಾನೆ. ಅದಕ್ಕಿಂತ ಮುಂಚೆ 18ನೇ ವಚನದಲ್ಲಿ ಒಂದು ಚಿಕ್ಕ ಇಬ್ರಿಯ ಅಕ್ಷರ ಇದೆ, ಅದು ಯೋದ್. ಯೋದ್ ಅಂದರೆ ಹಸ್ತ, ಕೈ. ಹೌದು, ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸ್ತಾನೆ. ಯಾಕಂತೇಳಿದ್ರೆ ಆತನ ಹಸ್ತ ಪರಿಪಾಲನೆ ಅವರಿಗೆ ಉಂಟು. ಮುಂದುವರಿಸೋಣ. ಮತ್ತು 20ನೇ ವಚನದಲ್ಲಿ ಇನ್ನೊಂದು ಇಬ್ರಿಯ ಅಕ್ಷರ, ಅದು ಕಾಫ್. ಕಾಫ್ ಕಾಫ್ ಅಂತೇಳಿದರೆ ಅಂಗೈ. ಅಂಗೈನಲ್ಲಿ ನಾನು ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ಹೇಳುವಂಥ ಮಾತನ್ನು ನೆನಪಿಗೆ ತಂದುಕೊಳ್ಳೋಣ. ಯೆಶಾಯನ ಗ್ರಂಥದಲ್ಲಿರುವಂಥ ಒಂದು ಮಾತು. ಹೌದು, ಯೆಹೋವನ ವೈರಿಗಳು ಹುಲ್ಲುಗಾವಲುಗಳ ಸೊಗಸಿನಂತಿರ್ತಾರೆ ಎಂಬುದಾಗಿ. ಯಾಕಂತೇಳಿದ್ರೆ ದೇವರು ದುಷ್ಟರಿಂದ, ನಮಗಿರುವಂಥ ನಮ್ಮ ಒಳಗೇನೇ ದುಷ್ಟತನ ಇದೆ. ದ್ವೇಷ, ಕೋಪ, ಗರ್ವ, ಅವುಗಳಿಂದ ಆತನು ರಕ್ಷಿಸ್ತಾನೆ ಅಂಗೈನಲ್ಲಿ. 21ನೇ ವಚನದಲ್ಲಿ ಲಮೇದ್ ಎಂಬಂಥ ಒಂದು ಅಕ್ಷರ, ಇಬ್ರಿಯ ಅಕ್ಷರ ಇದೆ. ಅದರ ಅರ್ಥ ಬೋಧಿಸು ಅಂತ ಹೇಳ್ಬಿಟ್ಟು. ಹೌದು, ನೀತಿವಂತನು ಪರೋಪಕಾರಿಯಾಗಿ ಯೆಹೋವನ ಆಶೀರ್ವಾದವು ಎಂಬುದಾಗಿ 22ನೇ ವಚನದಲ್ಲಿ ಕೊಡಿದೆ. ಆಶೀರ್ವಾದದ ಬೋಧನೆ ಅಥವಾ ಪರೋಪಕಾರಿಯಾಗಿ ಇತರರನ್ನು ಪ್ರೀತಿಸಬೇಕು, ಸಹಾಯಿಸಬೇಕೆಂಬಂಥ ಬೋಧನೆಯನ್ನು ಫಾಲೋ ಮಾಡಿದರೆ ಧರ್ಮಶಾಸ್ತ್ರವನ್ನೇ ನೆರವೇರಿಸಿದೆ ಎಂಬುದಾಗಿ ಮತ್ತಾಯ 22, 37, 39, 40ನೇ ವಚನದಲ್ಲಿ ಯೇಸು ಕರ್ತನ ಬೋಧನೆ. 23ನೇ ವಚನ, ಕೀರ್ತನೆ 37, 23ರಲ್ಲಿ ಮೆಮ್ ಎಂಬಂಥ ಇಬ್ರಿಯ ಅಕ್ಷರ ಇದೆ. ಅದರ ಅರ್ಥ ನೀರು ಎಂಬುದಾಗಿ. ನೀರು ಯಾವ ರೀತಿಯಾಗಿ ನಮಗೆ ಭಾಳ ಪ್ರಾಮುಖ್ಯವಾದ ರೀತಿಯಾಗಿ ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ. ನೀರು ಎಷ್ಟು ಪ್ರಾಮುಖ್ಯವೋ ಅಷ್ಟರ ಮಟ್ಟಿಗೆ ದೇವರು ನಮಗೋಸ್ಕರವಾಗಿಟ್ಟಿರುವ ಯೋಜನೆ ಪ್ರಾಮುಖ್ಯವಾಗಿದೆ.
ಅಂಥವನು ಕೆಳಗೆ ಬಿದ್ದರೂ ಏಳದೆ ಹೋಗೋದಿಲ್ಲ. ನೀರಿನಲ್ಲಿ ಜಾರಿ ಬಿದ್ದರೂ ಕೂಡ ನೀರು ನಮಗೆ ಬೇಕಲ್ವ? ಸರಿ, ಯಾಕಂದರೆ ದೇವರು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡ್ತಾನೆ ಅಂತ ಹೇಳ್ಬಿಟ್ಟು 25ನೇ ವಚನದಲ್ಲಿ ನುನ್ ಎಂಬ ಇಬ್ರಿಯ ಅಕ್ಷರ. 37ನೇ ಕೀರ್ತನೆಯನ್ನು ನಾವು ಅಧ್ಯಯನ ಮಾಡ್ತಿದ್ದೇವೆ. ಅದರಲ್ಲಿ ಯಾವ ರೀತಿಯಾಗಿ ಇಬ್ರಿಯ ಅಕ್ಷರ ಮಾಲೆ 22 ಅಕ್ಷರಗಳು ಹಾಗೆಯೇ ಒಂದೊಂದಾಗಿ ಕೊಡಲಾಗಿದೆ. ಆದ ಕಾರಣ ಅದನ್ನು ನಾವು ವಾಕ್ಯಕ್ಕೆ ಸಂಬಂಧಿಸಿ ಅಥವಾ ಯೇಸು ಕ್ರಿಸ್ತನಿಗೆ ಸಂಬಂಧಿಸಿ ನಾವು ನೋಡಿಕೊಳ್ತಾ ಇದ್ದೇವೆ. 25ನೇ ವಚನದಲ್ಲಿ ನುನ್ ಅಂತ ಹೇಳಿದರೆ ಸರ್ಪ, ಹಾವು. ಈವರೆಗೆ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡುವುದನ್ನಾಗಲಿ ನೋಡಲಿಲ್ಲ ಎಂಬಂಥ ಸಾಕ್ಷಿ ಕೊಡ್ತಾನೆ. ಅದಕ್ಕೆ ಕಾರಣ ಏನಂದರೆ 26ನೇ ವಚನದಲ್ಲಿ ದೇವರ ಸಹಾಯ, ಯಾವಾಗಲೂ ಧರ್ಮಿಷ್ಠನಾಗಿ ಹಣ ಸಹಾಯವನ್ನು ಮಾಡ್ತಾನೆ, ದೇವರು ಒದಗಿಸ್ತಾನೆ. ಹೇಗಾದರೂ ವೃದ್ಧನಾಗಿದ್ದಾಗ ದಾವೀದನ ಒಂದು ಅನುಭವ ಏನಂತ ಹೇಳಿದರೆ ದೇವರು ಪೋಷಣೆ ಮಾಡುವವನಾಗಿದ್ದಾನೆ. ಭಿಕ್ಷೆ ಬೇಡುವಂಥದ್ದನ್ನು ನೋಡಲಿಲ್ಲಂತೆ, ಯಾಕಂದರೆ ದೇವರು ಒದಗಿಸುವವನು. ಯಾಕೆ ಅದಾಯಿತು ಅಂತ ಹೇಳಿದರೆ ಯೇಸು ಕ್ರಿಸ್ತ ನಮಗೋಸ್ಕರವಾಗಿ ಸರ್ಪನಾದನು. ಮೋಶೆ ತಾಮ್ರ ಸರ್ಪವನ್ನು ಯಾವ ರೀತಿಯಾಗಿ ಎತ್ತಿದನು ಅದನ್ನು ಯೋಹಾನ 3ರಲ್ಲಿ ನಾವು ನೋಡ್ತೀವಿ. ಯೇಸು ಕ್ರಿಸ್ತನು ಅದನ್ನು ಉಪಯೋಗಿಸಿ ನಿಕೋದೇಮನ ಹತ್ರ ಮಾತನಾಡುವಂಥ ವಿಷಯವನ್ನು ನಾವಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಮನುಷ್ಯ ಕುಮಾರನು ಕೂಡ ಸರ್ಪವು ಎತ್ತಲ್ಪಟ್ಟಂತೆ ಎತ್ತಲ್ಪಡಬೇಕು, ನುನ್ ಆಗಬೇಕು. ಯೇಸು ಕ್ರಿಸ್ತನಿಗೆ ಸಂಕೇತ. 27ನೇ ವಚನದಲ್ಲಿ ಸಾಮೇಕ್ ಎಂಬಂಥ ಇಬ್ರಿಯ ಅಕ್ಷರ, ಮತ್ತು ಅಲ್ಲಿ ಅದರ ಅರ್ಥ ಏನಂದರೆ ಬೆಂಬಲ, ಆಧಾರ, ಸಪೋರ್ಟ್. 28ನೇ ವಚನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥದ್ದು, ಯೆಹೋವನು ನ್ಯಾಯವನ್ನು ಮೆಚ್ಚುವವನು, ತನ್ನ ಭಕ್ತರನ್ನು ಎಂದಿಗೂ ಕೈ ಬಿಡುವವನಲ್ಲ. ಆಧಾರ, ಸಾಮೇಕ್, ಬೆಂಬಲ ನಮಗಿರೋದ್ರಿಂದ. ಅದೇ 28ನೇ ವಚನದಲ್ಲಿ 2ನೇ ಭಾಗದಲ್ಲಿ ಇನ್ನೊಂದು ಅಕ್ಷರ, ಇಬ್ರಿಯ ಅಕ್ಷರ ಇದೆ. ಅದು ಆಯಿನ್ ಅಂದರೆ ಕಣ್ಣು. ಅವರು ಸದಾಕಾಲವೂ ಸುರಕ್ಷಿತವಾಗಿರುವರು. ಯಾಕಂದರೆ ದೇವರ ದೃಷ್ಟಿ ತನ್ನ ಭಕ್ತರ ಮೇಲೆ, ತನ್ನ ಮಕ್ಕಳ ಮೇಲೆ ಇರುವುದರಿಂದ ಸದಾಕಾಲವೂ ಅವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಸುರಕ್ಷಿತವಾಗಿರುವರು ಅಂತ ಹೇಳ್ಬಿಟ್ಟು. 30ನೇ ವಚನ ನಾವು ನೋಡುವಾಗ ಫೇ ಎಂಬಂಥ ಇಬ್ರಿಯ ಅಕ್ಷರವನ್ನು ನಾವು ನೋಡ್ತೇವೆ. 30ನೇ ವಚನದಲ್ಲಿ ಪೇ ಅಂತ ಹೇಳಿದರೆ ಬಾಯಿ ಅಂತ ಅರ್ಥ. ಆದರೆ ಆಶ್ಚರ್ಯ ಏನಂದರೆ 30ನೇ ವಚನದಲ್ಲಿ ನೀತಿವಂತನ ಬಾಯಿಯು, ನೋಡ್ರಿ ಅದಕ್ಕೆ ಸಂಬಂಧಪಟ್ಟಿದೆ, ಆ ಅಕ್ಷರ ಇದ್ದ ಹಾಗೆಯೇ ಇಲ್ಲಿ ಕೂಡ ಅರ್ಥ ಇದೆ. ನೀತಿವಂತನ ಬಾಯಿಯು ಸುಜ್ಞಾನವನ್ನು ನುಡಿಯುತ್ತದೆ. ಕೊಲೊಸೆ 4:6ರಲ್ಲಿ ಬರೆದಿರುವಂಥ ಮಾತು ಏನಂತ ಹೇಳಿದ್ರೆ, ನಿಮ್ಮ ಸಂಭಾಷಣೆ ಯಾವಾಗಲೂ ರಸವತ್ತಾಗಿಯೂ, ಇನ್ನೊಂದು ಭಾಷೆ ಅಂತ ಹೇಳ್ತದೆ ಕೃಪಾಭರಿತವಾದಂಥ ವಾಕ್ಯವಾಗಿರಬೇಕು. ಆವಾಗ ಯಾವಾಗಲೂ ಕೃಪೆನೇ ಮಾತಾಡಬೇಕು. ಹೌದು, ಆ ರೀತಿಯಾಗಿ ಮಾತನಾಡುವಾಗ ಯಾರ್ಯಾರಿಗೆ ಏನೇನು ಮಾತಾಡಬೇಕಂತ ಉತ್ತರ ಕೊಡಲಿಕ್ಕೆ ನಮ್ಮ ನಾಲಿಗೆಗೆ ಗೊತ್ತಾಗ್ತದೆ. 32ನೇ ವಚನದಲ್ಲಿ ಸಾಡಿ ಅಂತ ಹೇಳಿಬಿಟ್ಟು ಇನ್ನೊಂದು ಇಬ್ರಿಯ ಅಕ್ಷರ ಇದೆ. ಅದರ ಅರ್ಥ ನೀತಿ ಅಂತ. ಹೌದು, 33ನೇ ವಚನದಲ್ಲಿ ನೀತಿಗೆ ಸಂಬಂಧಪಟ್ಟಂಥ ಒಂದು ಮಾತಿದೆ. ನ್ಯಾಯ ವಿಚಾರಣೆಯಲ್ಲಿ ಅಪರಾಧಿ ಎಂದು ಎಣಿಸುವುದಿಲ್ಲ. ಅಪರಾಧಿ ಎಂದು ಎಣಿಸದೇ ಇರುವಂಥ ಒಂದು ಅನುಭವಕ್ಕೆ ಏನಂತ ಹೇಳ್ತೀವಿ, ರೋಮ 5ರಲ್ಲಿ ಅದು ನೀತೀಕರಣ. ಅಪರಾಧಿ ಎಂದು ಎಣಿಸಲ್ಪಡದಂಥ ಅನುಭವಕ್ಕೆ ನೀತಿವಂತನೆಂಬ ನಿರ್ಣಯ ಹೊಂದುವ ಅನುಭವ, ಅದು ಜಸ್ಟಿಫಿಕೇಷನ್. ಅದು ಕೂಡ ಈ ಸಾಡಿ ಅಕ್ಷರವು ಕೂಡ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಆತನು ನೀತಿವಂತನು, ನಮ್ಮನ್ನು ನೀತಿವಂತನನ್ನಾಗಿ ಮಾಡಿದನು ಎಂಬುದಾಗಿ ಇರುವಂಥ ಅನುಭವ ಈ ಸಾಡಿ ಅನುಭವ, ಅಥವಾ ನೀತಿವಂತನಾಗಿ ನಿರ್ಣಯಿಸುವ ಅನುಭವ. ಅಪರಾಧಿನೇ ಅಲ್ಲ ಅಂತ ಹೇಳುವಂಥ ಒಂದು ಅನುಭವ.
34ನೇ ವಚನದಲ್ಲಿ ಇನ್ನೊಂದು ಇಬ್ರಿಯ ಅಕ್ಷರ ಇದೆ. ಕೀರ್ತನೆಯ 37-34ನೇ ವಚನದಲ್ಲಿ ಅದು ಏನಂತ ಹೇಳಿದರೆ ಕೊಫ್. ಕೊಫ್ ಕೊಫ್ ಎಂಬ ಅಕ್ಷರದ ಅರ್ಥ, ಇಬ್ರಿಯ ಅಕ್ಷರದ ಅರ್ಥ ಏನಂದರೆ ತಲೆಬುರುಡೆ. ತಲೆಬುರುಡೆ. ಹೌದು, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವಂತೆ ಒಯ್ಯಲ್ಪಟ್ಟಂಥ ಆ ಒಂದು ಪರ್ವತ ಬೆಟ್ಟಕ್ಕೆ ತಲೆಬುರುಡೆ, ಗೆತ್ಸಮನೆ ಆ ಒಂದು ತೋಟದಿಂದ ಹೋಗ್ತಾ ಇರುವಾಗ ಗೋಲ್ಗೊಥಾ ಎಂಬಂಥ ಬೆಟ್ಟಕ್ಕೆ, ತಲೆಬುರುಡೆ ಅಥವಾ ಕಲ್ವರಿ ಎಂಬಂಥ ಬೆಟ್ಟಕ್ಕೆ ಒಯ್ಯಲಾಯಿತು. ಹೌದು, ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಮಾರ್ಗ 34ನೇ ವಚನ ಯಾರು? ಯೇಸು ಕ್ರಿಸ್ತನು. ಪ್ರತಿ ಕೀರ್ತನೆ ಯೇಸು ಕ್ರಿಸ್ತನನ್ನು ಸೂಚಿಸ್ತದೆ. ಪ್ರತಿ ಇಬ್ರಿಯ ಅಕ್ಷರ ಮಾಲೆ ಕೂಡ, ಪ್ರತಿ ಅಕ್ಷರ ಕೂಡ ಯೇಸು ಕ್ರಿಸ್ತನನ್ನೇ ಸೂಚಿಸ್ತದೆ ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಸಂತೋಷ ಪಡ್ತೇನೆ. ಯಾಕಂದರೆ ಯೋಹಾನ 14:6 ಯೇಸು ಕ್ರಿಸ್ತನು ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ, ನಾನೇ ಖೋಫ್ ಅಂತ ಹೇಳ್ಬಿಟ್ಟು, ಅಂದರೆ ಆತನೇ ಆ ಒಂದು ತಲೆಬುರುಡೆಯ ಆ ಒಂದು ಬೆಟ್ಟದ ಅನುಭವ ಹೊಂದಿದ್ದರಿಂದ ನಮಗೆ ಮಾರ್ಗ ದೇವರ ಕಡೆಗೆ ಲಭ್ಯವಾಯಿತು. ಸರಿ, 35ನೇ ವಚನಕ್ಕೆ ನಾವು ಬಂದಿದ್ದೇವೆ. ಕೀರ್ತನೆ 37ನೇ ಅಧ್ಯಾಯದ 35ನೇ ವಚನದಲ್ಲಿ ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದ ಮರದಂತೆ ವಿಸ್ತರಿಸಿಕೊಂಡಿರುವುದನ್ನು ನೋಡಿದ್ದೇನೆ. ಇಲ್ಲಿ ಇರುವಂಥ ಅಕ್ಷರದ ಹೆಸರು ರೇಷ್. ರೇಷ್ ರೇಷ್ ಅಂದರೆ ತಲೆ, ಶಿರಸ್ಸು, ನಾಯಕನು, ಮುಖಂಡ ಎಂಬ ಅರ್ಥ ಕೊಡ್ತದೆ ಈ ರೇಷ್. ಹೌದು, ಕ್ರಿಸ್ತನು ನಮಗೋಸ್ಕರವಾಗಿ, ಹೌದು ನಮ್ಮ ಪರವಾಗಿ ಆತನು ಮೊದಲನೇ ಚೊಚ್ಚಲು ಮಗನಾಗಿ, ಅಂದರೆ ಅನುಭವವನ್ನು, ಕಲ್ವಾರಿ ಅನುಭವವನ್ನು ಹೊಂದಿದ್ದರಿಂದ ಇಂದು ಯೇಸು ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾನೆ. ಕ್ರೈಸ್ಟ್ ಈಸ್ ದ ಹೆಡ್ ಆಫ್ ದ ಚರ್ಚ್, ಈಸ್ ದ ರೇಷ್. ಆತನು ಸಭೆಗೆ ರೇಷ್ ಆಗಿದ್ದಾನೆ. ಇದು ಕೂಡ ಯೇಸು ಕ್ರಿಸ್ತನನ್ನು ಸೂಚಿಸುವಂಥ ಒಂದು ಕೀರ್ತನೆಯಾಗಿದೆ. ಸರಿ, ಮುಂದೆ ನಾವು ನೋಡುವಾಗ 37ನೇ ವಚನದಲ್ಲಿ ಇನ್ನೊಂದು ಇಬ್ರಿಯ ಅಕ್ಷರವನ್ನು ನಾವು ನೋಡ್ತೇವೆ. ಅದು ಯಾವುದಂತ ಹೇಳಿದರೆ ಶಿನ್. ಅದನ್ನು ಎರಡು ರೀತಿಯಿಂದ ಉಪಯೋಗಿಸ್ಬೋದು, ಎರಡು ಸರಿ ಬರ್ತದೆ ಆ ಒಂದು ಅಕ್ಷರ, ಸಿನ್ ಮತ್ತು ಶಿನ್ ಎಂಬುದಾಗಿ. ಆದರೆ ಇಲ್ಲಿ ಸದ್ಯಕ್ಕೆ ಒಂದೇ ಕೊಡಲಾಗಿದೆ, ಆದರೆ ಎರಡು ರೀತಿಯಿಂದ ಅದು ಬಳಸಲಾಗಿರುವಂಥ ಒಂದು ಅಕ್ಷರ. ಈ ಒಂದು ಅಕ್ಷರದ ಅರ್ಥ ಏನಂದರೆ ವಾಕ್ಯ ಅಥವಾ ಹಲ್ಲು. ನೋಡಲಿಕ್ಕೆ ಈ ಅಕ್ಷರ ಹಲ್ಲಿದ್ದಂಗೆ ಇದೆಯಲ್ವ, ಅದು ನಾಶನವನ್ನು ಸೂಚಿಸ್ತದೆ. ಯಾವ ರೀತಿಯಾಗಿ ಹಲ್ಲು ಕಚ್ಚುವಾಗ ಅಥವಾ ಹಲ್ಲಿನಿಂದ ನಾವು ಕಚ್ಚಿ ತಿನ್ನುವಾಗ ಮೊದಲಿದ್ದ ರೂಪ ಹೋಗಿ ಪುಡಿ ಪುಡಿ ಆಗ್ತದಲ್ಲ, ಅದು ನಾಶನಕ್ಕೂ ಸಂಕೇತ ಅದು. ಯಾಕಂತೇಳಿದರೆ ಯೇಸು ಕರ್ತನು ಪಾಪವನ್ನು, ಶಾಪವನ್ನು, ಮರಣವನ್ನು ನಾಶ ಮಾಡಿದನು, ಮೃತ್ಯುಂಜಯ, ಮೃತ್ಯುವಿನ ಮೇಲೆ ಜಯವನ್ನು ಹೊಂದಿದನು ಎಂಬುದನ್ನು ಸೂಚಿಸುವಂಥದ್ದು ಕೂಡ ಈ ಶಿನ್. ಅದಕ್ಕೆ ಇನ್ನೊಂದು ಅರ್ಥ ಕೂಡ ಇದೆ, ಅದೇನಂತ ಹೇಳಿದರೆ ವಾಕ್ಯ. ಯೇಸು ಕ್ರಿಸ್ತನ ಹೆಸರುಗಳಲ್ಲಿ ಒಂದು ಹೆಸರು, ಸುಮಾರು 500 ಹೆಸರುಗಳು ಯೇಸು ಕರ್ತನಿಗೆ ಉಂಟೆಂಬುದಾಗಿ ಹೇಳಲಾಗಿದೆ. ಅದರಲ್ಲಿ ಒಂದು ಹೆಸರು ಹೀಗಿದೆ, ಪ್ರಕಟಣೆ 19:16ನೇ ವಚನದಲ್ಲಿ, ರಾಜಾದಿರಾಜನು ಮತ್ತು ಕರ್ತರ ಕರ್ತನು ಎಂಬ ಹೆಸರು ಆತನಿಗೆ ಇದೆ ಎಂಬುದಾಗಿ ನಾವು ನೋಡ್ತೇವೆ. ಹೌದು, ಆತನ ಹೆಸರು ದೇವರ ವಾಕ್ಯವು ಕೂಡ ಎಂಬುದಾಗಿ ಅದೇ 19ನೇ ವಚನದಲ್ಲಿ ನಾವು ನೋಡುವಾಗ 13ನೇ ವಚನದಲ್ಲಿ ಆತನಿಗೆ ದೇವರ ವಾಕ್ಯವೆಂದು ಹೆಸರು. ಪ್ರಕಟಣೆ 19,
13 ಅದನ್ನು ನಾವು ನೋಡ್ತೀವಿ. ರೆವಲ್ಯೂಷನ್ 19:13. ಸರಿ, ಕೊನೆಯದಾಗಿ ಕೀರ್ತನೆ 37ನೇ ಅಧ್ಯಾಯ ಬಂದು ಇಬ್ರಿಯ ಅಕ್ಷರ ಕ್ರಮಾನುಸಾರವಾಗಿರುವಂಥ ಕೀರ್ತನೆ ಕೊನೆಯ ಒಂದು ಅಕ್ಷರ ಯಾವುದಂದರೆ ತಾವ್. ತಾವ್ ಕೊನೆಯ ಅಕ್ಷರ. ಅದರ ಅರ್ಥ ಚಿಹ್ನೆ, ಶಿಲುಬೆ, ಒಡಂಬಡಿಕೆ. ಹೌದು, ನೀತಿವಂತರ ರಕ್ಷಣೆ ಯೆಹೋವನಿಂದಲೇ. ಹೌದು, ಆ ಶಿಲುಬೆಯಿಂದಲೇ, ಅಥವಾ ಆ ಶಿಲುಬೆಯ ಮೇಲೆ ತೂಗಾಡಿದಂಥ ಆತನ ಮುಖಾಂತರ, ಆತನ ಒಡಂಬಡಿಕೆಯ ಮುಖಾಂತರವಾಗಿಯೇ ಎಂಬುದಾಗಿ ನೋಡ್ತೇವೆ. ಈ ರೀತಿಯಾಗಿ ನಾವು ಕೀರ್ತನೆ 37ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.